ಅಂತ ಬಳಸಿದ ಪದ. ಅದು ನನಗೆ ನನ್ನಿಂದ ಬಂದಿದ್ದಲ್ಲ, ದೇವರು ನನಗೆ ಏನು ಮಾತನಾಡಬೇಕು ಅಂತೇಳಿ ಸೂಚನೆ ಕೊಟ್ಟು ಮಾತಾಡ್ಸೋದು ನನಗೆ ಗೊತ್ತಿಲ್ಲ. ಆ ಪದ ಹೇಳಿಲ್ಲ ಅಂತೇಳಿ ಒಂದು 2-3 ಜನ ನನ್ನ ಹತ್ರ ಅಂದ್ರೆ ನೀವು ಶಿವಕುಮಾರ್ ಅಂತ ಹೇಳಬೇಕಾಗಿತ್ತು ಅಂತ ಹೇಳಿ. ಆದರೆ ಅದು ಉದ್ದೇಶಪೂರ್ವಕವಾಗಿ ನಾನು ಹೇಳಿದ್ದಲ್ಲ. ಅದು ಯಾರಾದರೂ ಆ ರೀತಿ ಭಾವನೆ ತಿಳ್ಕೊಂಡಿದ್ರೆ ಆ ಸಣ್ಣತನ ನಾನು ತೋರಿಸಿದ್ದೀನಿ ಅಂತ ಅನ್ಕೋಬೇಡಿ. ರಾಜ್ಯದ ಮುಖ್ಯಮಂತ್ರಿಗಳು, ಹಲವಾರು ಮಂತ್ರಿಗಳು ಇದೆಲ್ಲ ಹೇಳಿದೆ. ಆದರೆ ಅವರು ಕೆಲವರೆಲ್ಲ ಭಾವನೆ ಬಂದಿದ್ದು ಕೇಂದ್ರ ಸರ್ಕಾರದ ಇಬ್ಬರು ಮಂತ್ರಿಗಳ ಹೆಸರು ಹೇಳಿದ್ರು, ಇವ್ರದ್ದು ಹೆಸರು ಹೇಳಲಿಲ್ಲ ಅಂತಕ್ಕಂಥ ಒಂದು ಕಿವಿಗೆ ನನಗೆ ಬಿತ್ತು ಆ ಮಾತು ನನ್ನ ಸಾಯಂಕಾಲದ ಮೇಲೆ. ಅದರಿಂದ ಅದನ್ನು ಭಾಳ ನೀವು ಸಿಕ್ಕಿದ್ದು ನನಗೆ ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಅನುಕೂಲ ಆಯಿತು ನನಗೆ. ಶಿವಕುಮಾರ್ ಅವರ ಹೆಸರನ್ನ ಉದ್ದೇಶಪೂರ್ವಕವಾಗಿ ನಾನು ಹೇಳಲಿಲ್ಲ ಅಂತಕ್ಕಂಥದ್ದು ಯಾರಲ್ಲೋ ಆ ಭಾವನೆ ಇಟ್ಕೋಬೇಡಿ. ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿದಂಥದ್ದು ಏನಿದೆ ಅದು ಅವ್ರನ್ನೇ ಉದ್ದೇಶ ಮಾಡಿ ಹೇಳಿದಂಥದ್ದು ಅಂತಕ್ಕಂಥದ್ದನ್ನು ಸಹ ನಿಮ್ಮ ಮುಂದೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಪೊಲೀಸ್ ಅಧಿಕಾರಿಗಳಿರ್ಬೋದು, ಆಡಳಿತ ಇರ್ಬೋದು, ಜಿಲ್ಲಾಧಿಕಾರಿಗಳ ಆಡಳಿತ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೆನ್ನೆ ಕೊಟ್ಟಂಥ ಗೌರವಕ್ಕೆ ನಮ್ಮ ತಾಯಿಗೆ, ಅವರು ಎಲ್ಲರಿಗೂ ನನ್ನ ತಾಯಿ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಸರ್, ಇನ್ನೊಂದು ಪ್ರಮುಖವಾಗಿ ಇತ್ತೀಚಿನ ಯುವ ಜನಾಂಗ ತಂದೆ ತಾಯಿನ ವೃದ್ಧಾಶ್ರಮ ಸೇರಿಸಿದಂಥ ಸಂಸ್ಕೃತಿ ಜಾಸ್ತಿ ಆಗ್ತಿದೆ. ಈಗ ಅಂಥವ್ರಿಗೆ ಒಂದು ಸಂದೇಶ ರವಾನೆ ಆಗಿದೆ ಇಲ್ಲಿಂದ. ತಾಯಿನ ಯಾವ ರೀತಿ ಪ್ರೀತಿಯಿಂದ ಕಾಣಬೇಕು, ಆ ಸಂದೇಶ ನಿರಂತರವಾಗಿ ಇಲ್ಲಿ ಕಾಣ್ಬೋದು ಅಂತ ಅನಿಸುತ್ತಾ? ನಾನು ಅದಕ್ಕೆ 11ನೇ ತಾರೀಕು ನಿಮಗೆ ಸಂಪೂರ್ಣವಾಗಿ ಏನು ಈ ಸ್ಥಳದಿಂದ ಉದ್ದೇಶ ಇಟ್ಟಿದ್ದೇನೆ, ಏನು ಸಂದೇಶಗಳನ್ನು ಪ್ರತಿ ಕುಟುಂಬಗಳಿಗೂ ನಾನು ಕೊಡಬೇಕು ಅಂತಕ್ಕಂಥದ್ದು 11ನೇ ತಾರೀಕಿನಂದು ಪ್ರತಿ ಕುಟುಂಬದ ಇರತಕ್ಕಂಥ ತಂದೆ ತಾಯಿಂದರು, ಮಕ್ಕಳು ಯಾವ ರೀತಿಯ ಒಂದು ಬದುಕಿರಬೇಕು ಅನ್ನೋದು. ಈಗ ನಮ್ಮ ಕುಟುಂಬದಲ್ಲೂ ಹಲವಾರು ರೀತಿಯ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತವೆ. ಬಹುಶಃ ನನಗಿಂತ ಹೆಚ್ಚಾಗಿ ಗೊತ್ತಿದೆ. ನಮ್ಮ ಕುಟುಂಬದಲ್ಲೂ ಹಲವಾರು ಭಿನ್ನಾಭಿಪ್ರಾಯಗಳು ಬಂದರೂ ಸಹ ಯಾವ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ಇಲ್ಲಿವರೆಗೆ ನಮ್ಮ ತಂದೆ ತಾಯಿಯವರ ಭಾವನೆಗಳಿಗೆ, ತಂದೆ ತಾಯಿಗಳ ಒಂದು ಮನಸ್ಸಿನ ಮೇಲೆ ನೋವುಂಟು ಮಾಡಬಾರ್ದು ಅಂತ ಹೇಳಿ ಅದನ್ನೆಲ್ಲ ಬದಿಗಿಟ್ಟು ನಾವು ಯಾವ ರೀತಿ ಬದುಕ್ತಾ ಇದ್ದೇವೆ ಅದು ಬಹುಶಃ ಎಲ್ಲರೂ ನೀವು ಮಾತಾಡ್ತೀರಾದ್ರೆ ಹೊರಗೆ ಯಾರು ಹೇಳಲ್ಲ, ನೀವೇ ಅರ್ಥ ಮಾಡ್ಕೊಂಡಿದ್ದೀರಿ ಅದನ್ನೆಲ್ಲವನ್ನು. ಆದರೆ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ಅದೆಲ್ಲ ಮರೆತು ಒಂದು ಧ್ವನಿಯಾಗಿ ನಾವೇನು ಬದುಕ್ತಾ ಇದ್ದೇವೆ ನಮ್ಮ ಕುಟುಂಬದಲ್ಲಿ. ಜೇನಿನ ಗೂಡು ನಾವೆಲ್ಲ ಅಂತಕ್ಕಂಥದ್ದು ಒಂದು ಸಿನಿಮಾದ ಹಾಡಿದೆ, ಜೇನಿನ ಗೂಡು ನಾವೆಲ್ಲ ಅಂತ ಹೇಳಿ. ಇವತ್ತು ಆ ರೀತಿಯ ಬದುಕನ್ನು ಪ್ರತಿ ಕುಟುಂಬಗಳು, ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಂದರೂ ಬದುಕಬೇಕು ಅಂತಕ್ಕಂಥ ಸಂದೇಶ ನಾವು ನೆನ್ನೆ ಕೊಟ್ಟಿದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ. ನಾಡಿನ ಜನತೆಗೆ ನಾನು ಕೊಡ್ತಕ್ಕಂಥ ಸಂದೇಶ. ಇವತ್ತಿನ ಪ್ರತಿದಿನದ ಘಟನೆಗಳನ್ನು ನೋಡಿದ್ರೆ ತಂದೆ ತಾಯಿ, ಮಗ, ತಂಗಿ, ಅಕ್ಕ, ಹೆಂಡತಿ, ಇದು ಎಲ್ಲದರ ಅರ್ಥಗಳನ್ನು ಇವತ್ತು ನಾವು ಕಳ್ಕೊತಾ ಇದ್ದೇವೆ. ಪ್ರತಿದಿನದ ಪತ್ರಿಕೆಗಳನ್ನು ನೋಡಿದಾಗ ಯಾವ ರೀತಿಯ ಸಾವು ನೋವುಗಳು, ಕುಟುಂಬದಲ್ಲಿ ನಡೀತಕ್ಕಂಥ ಅಹಿತಕರ ಘಟನೆಗಳು. ಕೈ ಜೋಡಿಸಿ ನಾನು ನಾಡಿನ ಜನತೆಗೆ, ಪ್ರತಿ ಕುಟುಂಬಗಳಿಗೆ ಮನವಿ ಮಾಡ್ತೇನೆ, ಯಾವುದೇ ರೀತಿಯ ಆಸ್ತಿಗೋ ಇಲ್ಲ ಮತ್ಯಾವುದೋ ವೈಮನಸ್ಸುಗಳಿಂದ ಕೆಲವನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಜೀವನದಲ್ಲಿ ನಾವುಗಳು ತಪ್ಪುಗಳಾದಾಗ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಯಾವ ರೀತಿಯ ಒಂದು ಪಶ್ಚಾತ್ತಾಪಗಳು, ಯಾವ ರೀತಿಯ ಒಂದು ಜ್ಞಾನೋದಯವನ್ನು ನಾವು ಪಡಿಬೇಕಾಗಿದೆ, ಅದನ್ನು ಇವತ್ತು ಪ್ರತಿ ಕುಟುಂಬಗಳು ನಿಮ್ಮ ಕುಟುಂಬದಲ್ಲಿ ಜಾರಿಗೆ ಇವತ್ತು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನೆನ್ನೆಯ ನನ್ನ ತಾಯಿಯ ಒಂದು ಸಂಸ್ಕಾರ ಏನು ಮಾಡಿದ್ದೇವೆ, ಯಾವ ರೀತಿ ನಮ್ಮ ಕುಟುಂಬದಲ್ಲಿ ಮುಂದಿನ ನಮ್ಮ ತಾಯಿ, ನಮ್ಮ ತಂದೆಯ ಬದುಕನ್ನು ಕಂಡು ನಾವೇನು ನಡೀತಾ ಇದ್ದೇವೆ ನಮ್ಮ ಕುಟುಂಬದಲ್ಲಿ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೂ ಅದು ಎಲ್ಲವನ್ನು ಬದಿಗಿಟ್ಟು ಒಂದು ಧ್ವನಿಯಾಗಿ, ಜೇನಿನ ಗೂಡಾಗಿ ಪ್ರತಿ ಕುಟುಂಬಗಳು ಬದುಕಲಿ ಅಂತಕ್ಕಂಥದ್ದನ್ನು ನಾನು ಸಂದೇಶವನ್ನು ಈ ಒಂದು ಪಾವಿತ್ರವಾದಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾಡಿನ ಜನತೆಗೆ. ಇದರಲ್ಲಿ ಬ್ರದರ್, ಅದು ರಾಜಕೀಯ ಅಂತ ಹೇಳಲ್ಲ. ನಾವೆಲ್ಲರೂ ಇವತ್ತು ಇಂಥ ಒಂದು ಘಟನೆ ಆಗಬಾರ್ದು. ಯಾವುದೇ ರಾಜ್ಯದಲ್ಲಾಗಲಿ, ಯಾವುದೇ ಸರ್ಕಾರಗಳು ನಡೀಬೇಕಾದ್ರೂ ಕೆಲವು ಬಾರಿ ಕೆಲವು ಸಮಸ್ಯೆಗಳನ್ನು ಉದ್ಭವ ಮಾಡ್ತಾರೆ.
ಕೆಲವು ಹಣದ ಆಸೆಯಿಂದಲೇ ಉದ್ಭವ ಆಗ್ತಕ್ಕಂಥದ್ದು ಇದೆಲ್ಲ. ಇಂಥ ಒಂದು ಸನ್ನಿವೇಶಗಳು ಹಲವಾರು ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳ ಲೀಕ್ ಆಗಿರತಕ್ಕಂಥದ್ದು ಅದೆಲ್ಲ ನಡೆದಿದೆ. ಆದರೆ ಈ ಮಟ್ಟದ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಕೇವಲ ಆ ಒಂದು ಕಾರಣ ಇಟ್ಟುಕೊಂಡು ಆ ಕಾರಣವನ್ನು ಬೇರೆ ರೀತಿ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಇವತ್ತು ಒಂದು ವರ್ಗವನ್ನು ಇವತ್ತು ನೀವು ಆಕ್ರೋಶವನ್ನು ಉಂಟು ಮಾಡ್ತಕ್ಕಂಥದ್ದಕ್ಕೆ ಯಾವುದೋ ಕೆಲವು ಕಾರಣದ ಶಕ್ತಿಗಳು ಇದರಲ್ಲಿ ಸೇರಿದೆ ಅನ್ನೋದು ನನ್ನ ಅಭಿಪ್ರಾಯ. ಏಕೆಂದರೆ ಹಿಂದೆ ಹಲವಾರು ಸಂದರ್ಭದಲ್ಲಿ ಇಂಥ ಒಂದು ಸನ್ನಿವೇಶಗಳು ಉದ್ಭವ ಆದಾಗ ಈ ಮಟ್ಟದ ತೀವ್ರತೆಯಲ್ಲಿ ನಡೆದಂಥದ್ದು ನಾನು ನೋಡಲಿಲ್ಲ. ಆದರೆ ಯಾವುದೋ ಒಂದು ಕಾರಣದ ಶಕ್ತಿಗಳು ನಮ್ಮ ದೇಶದ ಅಭಿವೃದ್ಧಿಯನ್ನು ಸಹಿಸಲಾರದೆ, ಏಕೆಂದರೆ ನಾವು ಸಹ ನಮ್ಮ ತಂದೆಯವರು ಪ್ರಧಾನಮಂತ್ರಿಗಳಿದ್ದಾಗ ಯಾವ ರೀತಿಯ ಒಂದು ಘಟನೆಗಳು ನಡೆದಿದೆ, ನಾವು ಒಂದು ಅಂತಾರಾಷ್ಟ್ರೀಯ ದೇಶ ವಿದೇಶಗಳ ಮಧ್ಯದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಉಂಟು ಮಾಡಿಸ್ತಕ್ಕಂಥ ಶಕ್ತಿಗಳಿದ್ದಾವೆ. ಅದು ನಾನು ಬಿಡಿಸಿಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ನಮ್ಮ ದೇಶದ ಪ್ರಗತಿ ಏನಿದೆ, ಇವತ್ತು ನಮ್ಮ ದೇಶದಲ್ಲಿ ನಡೀತಿರ್ತಕ್ಕಂಥ ಕೆಲವು ಘಟನೆಗಳು ಬೇರೆ ಬೇರೆಯವರು ಇದನ್ನು ನಮ್ಮ ದೇಶದ ಒಂದು ಭದ್ರತೆಯನ್ನು ಅಸ್ಥಿರಗೊಳಿಸ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಒಂದು ಕಾರಣದ ಕೈಗಳು ಇದರಲ್ಲಿ ಬರ್ತಕ್ಕಂಥದ್ದು ಕಂಡಿದ್ದೇವೆ ನಾವು. ಅದರಿಂದ ಇವತ್ತು ಆಗಿರತಕ್ಕಂಥ ಸಮಸ್ಯೆ ಇದನ್ನು ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡಿ ದೇಶದ ಅಭದ್ರತೆಗೆ ಕಾರಣ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್. ಎಲ್ಲ ಊಟಕ್ಕೆ ಊಟ ಮಾಡೋದು ಮಾಧ್ಯಮದವರು ಅವಕಾಶ ಮಾಡಿದರೆ ಅದನ್ನು ನಾವು ಜೀವನದಲ್ಲಿ ಮರೆಯಲ್ಲ. ಮತ್ತು ಅದ್ರ ಜೊತೆಗೆ ತಮ್ಮ ಜಿಲ್ಲೆಯ ರಾಜ್ಯದ ಎಲ್ಲ ಜನ ಇವತ್ತು ನಮ್ಮ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಹೊರಗಡೆಯಿಂದನೂ ಬಂದು ಹೋಗಿದ್ದಾರೆ. ಅವರಿಗೆಲ್ಲ ನಾನು ಯಾವ ರೀತಿ ಅವರಿಗೆ ಧನ್ಯವಾದ ಹೇಳಬೇಕು ಗೊತ್ತಿಲ್ಲ. ನಾಳೆ ನಾನು ಹಾಸನದಲ್ಲೇ ನಮ್ಮ ತಾಯಿಯರದು 9:30 ದಿನದ್ದು ಇದಾದಮೇಲೆ ಮಾಧ್ಯಮ ಮಿತ್ರರ ಜೊತೆ ಮಾತಾಡಿ ಕುಮಾರಣ್ಣವರು ಮತ್ತು ನಮ್ಮ ದೊಡ್ಡಣ್ಣವರೆಲ್ಲ ಸೇರಿ ಬೇರೆ ಸೇರಿ ಕಾರ್ಯಕ್ರಮದ ಬಗ್ಗೆ ಎಲ್ಲ ಮಾಡಿದ ಮೇಲೆ ಬಂದು 1:30 ಮೇಲೆ ಅಲ್ಲೇ ಮಾಧ್ಯಮ ಮಿತ್ರರು ಭೇಟಿ ಮಾಡ್ತೀನಿ. ನೀವು ದಯಮಾಡಿ ನಾಳೆ ನಮ್ಮ ತಾಯಿ ಹಾಲು ತುಪ್ಪಗೆ ಬರಬೇಕು. ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಯಾರಿದ್ರೂ ಇದೆ ಅಲ್ಲ ಸರ್. ನಮ್ಮ ತಾಯಿಯವರ ನೆನ್ನೆ ದಿನದ ಅಂತ್ಯಕ್ರಿಯೆ ಕಾರ್ಯಕ್ರಮದ ನಂತರ ಇವತ್ತು 2ನೇ ದಿನ. ಇವತ್ತು ಸಹ ನಮ್ಮ ತಂದೆಯವರ ಒಂದು ಉಪಸ್ಥಿತಿಯಲ್ಲಿ ರೇವಣ್ಣ ಅವರ ಮತ್ತು ಕುಟುಂಬ ವರ್ಗಗಳ ಕೆಲವು ಸದಸ್ಯರುಗಳು ಸೇರಿ ಇವತ್ತು ಕುಟುಂಬದ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಸೇರಿ ಮತ್ತು ಹಲವಾರು ನಮ್ಮ ತಾಯಿಯ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಇಂದು ಸಹ ಇವತ್ತಿನ ಒಂದು ಅವರಿಗೆ ಶಾಂತಿ ದೊರಕತಕ್ಕಂಥ ನಿಟ್ಟಿನಲ್ಲಿ ಮುಂದಿನ 11ನೇ ದಿನದ ಕಾರ್ಯ ಏನಿದೆ ಆ ಕಾರ್ಯಕ್ರಮದವರೆಗೂ 11 ದಿನಗಳ ಕಾಲ ಪ್ರತಿನಿತ್ಯ ಶಾಸ್ತ್ರೋಕ್ತವಾಗಿ ಮತ್ತು ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವೆಲ್ಲರೂ ದೇವರನ್ನ ನಂಬಿ ಬರುತ್ತೇವೆ. ನಮ್ಮ ತಾಯಿ ಸದಾ ದೈವಭಕ್ತಿಯಾಗಿ ಜೀವನ ಏನು ಮಾಡಿದ್ದಾರೆ, ಅವರಿಗೆ ಒಂದು ಚಿರಶಾಂತಿಯನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ಒಂದು ಭಾಗ. ಇವತ್ತು ಹಲವಾರು ನಮ್ಮ ಶಾಸ್ತ್ರದ ಪಂಡಿತರ ಮುಖಾಂತರ ಹಲವಾರು ಶ್ಲೋಕಗಳನ್ನು ಇವತ್ತು 1 ಗಂಟೆಗಳ ಕಾಲ ಪಠಣ ಮಾಡಿ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ನಮ್ಮ ಪುಟ್ಟರಾಜು ಅವರು, ನಮ್ಮ ಮಾಜಿ ಮಂತ್ರಿಗಳು, ಬಾಲಕೃಷ್ಣ ಅವರು, ನಮ್ಮ ಚನ್ನರಾಯಪಟ್ಟಣದ ಶಾಸಕರಿರ್ಬೋದು, ಶಾಸಕರು ಅನ್ನೋದಕ್ಕಿಂತ ನಮ್ಮ ಕುಟುಂಬದ ಸದಸ್ಯ ಅವನು. ನಾವೆಲ್ಲರೂ ಸೇರಿ ಇವತ್ತು ಹಲವಾರು ಜನ ಈ ಕಾರ್ಯಕ್ರಮದಲ್ಲಿ 2ನೇ ದಿನವೂ ಏನು ಭಾಗವಹಿಸಿದ್ದಾರೆ.
11 ದಿನಗಳ ಕಾಲ ಇದು ನಿರಂತರವಾಗಿ ನಡೀತದೆ ಇಲ್ಲಿ ಕಾರ್ಯಕ್ರಮ. ಅದರ ಜೊತೆಗೆ 2ನೇ ದಿನವೂ ಸಹ ನಮ್ಮ ತಾಯಿಯ ಒಂದು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಈಗಲೂ ಅವರ ಬಗ್ಗೆ ಪ್ರೀತಿ ಅಭಿಮಾನ ಇಟ್ಟಂಥವ್ರು ಬರ್ತಾ ಇದ್ದಾರೆ. 11ನೇ ದಿನದ ಕಾರ್ಯಕ್ರಮ, ಅವತ್ತಿನ ದಿನದ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆಗಳೇನಾಗಬೇಕಾಗಿದೆ ಅದಕ್ಕೂ ಸಹ ನಿರಂತರವಾಗಿ ಮುಂದಿನ ಒಂದು 8-9 ದಿನಗಳು ಯಾವ ರೀತಿ ಕೆಲಸಗಳಾಗಬೇಕು ಅಂತಕ್ಕಂಥದ್ದು ಒಂದು ಚರ್ಚೆಗಳಿದೆ. 3ನೇ ದಿನದ ಕಾರ್ಯಕ್ರಮದಲ್ಲಿ ನಾಳೆ ಇವತ್ತು ಅವರ ಒಂದು ಸಮಾಧಿಗೆ ಹಾಲುತುಪ್ಪವನ್ನು ಇವತ್ತು ಅರ್ಪಣೆ ಮಾಡತಕ್ಕಂಥದ್ದಕ್ಕೆ ನಾಳೆ 9-9:30 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಆ ಕಾರ್ಯಕ್ರಮದಲ್ಲೂ ನಮ್ಮ ಕುಟುಂಬದ ವರ್ಗದವರ ಜೊತೆಗೆ ನಾವು ನಮ್ಮ ಕುಟುಂಬ ಅಂದರೆ ನಮ್ಮ ಭಾವನೆಗಳಿರ್ತಕ್ಕಂಥದ್ದು, ನಮ್ಮ ತಾಯಿ ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ 6 ಜನ ಮಕ್ಕಳಿಗೆ. ನಾವಷ್ಟೇ ಅವರ ಕುಟುಂಬ ಅಲ್ಲ, ಅವರಲ್ಲಿ ಅದು ಸದಾಕಾಲ ಪ್ರತಿಯೊಬ್ಬ ಜನತೆ, ಪ್ರತಿಯೊಬ್ಬ ಬಡವರು ನನ್ನ ಮಕ್ಕಳು ಅಂತಕ್ಕಂಥ ಭಾವನೆಯಿಂದ ಅವ್ರನ್ನೆಲ್ಲರನ್ನೂ ಮಕ್ಕಳ ರೀತಿಯಲ್ಲಿ ಸಾಕಿ ಸಲಹಿರ್ತಕ್ಕಂಥ ನಮ್ಮ ತಾಯಿಯ ಒಂದು ನಡವಳಿಕೆ ಏನಿದೆ, ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಹಲವಾರು ಸಾವಿರಾರು ಜನ ಅವತ್ತು ಸಹ ನಾಳೆಯ ದಿನದಲ್ಲೂ ಭಾಗವಹಿಸ್ತಕ್ಕಂಥದ್ದು. ಇವತ್ತು ನನಗೆ ಹಲವಾರು ಜನ ಏನು ಒಂದು ದೂರವಾಣಿ ಮುಖಾಂತರ ಸಂತಾಪವನ್ನು ಸಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾಳೆಯ ದಿನದ ಆ ಕಾರ್ಯಕ್ರಮವೂ ಇದೆ. ಅದಾದ ನಂತರ 11ನೇ ದಿನದ ಕಾರ್ಯಕ್ರಮದಲ್ಲಿ ಬಹುಶಃ ನನ್ನ ತಾಯಿನ ನಮ್ಮ ಮಾಧ್ಯಮದ ಸ್ನೇಹಿತರು ಸಹ ಕಳೆದ 3 ದಿನಗಳ ಕಾಲ ಅವರ ಬಗ್ಗೆ ನಾಡಿನ ಜನತೆಗೆ, ದೇಶಕ್ಕೆ ಇವತ್ತು ಅವರು ಯಾವ ರೀತಿ ಬದುಕಿದ್ದಾರೆ ಅಂತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥದ್ರಲ್ಲಿ ನಿಮ್ಮ ಶ್ರಮ ಏನಿದೆ ಮಾಧ್ಯಮದ ಸ್ನೇಹಿತರು, ಬಹುಶಃ ರಾಜಕೀಯವಾಗಿ ನಮ್ಮಗಳನ್ನು ನಾವು ನಡ್ಕೊಳ್ತಕ್ಕಂಥ ರೀತಿಗಳನ್ನು ಹಲವಾರು ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ನಿಷ್ಕಲ್ಮಶವಾಗಿ ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಕೆಲವು ನಡವಳಿಕೆಗಳ ಬಗ್ಗೆನೂ ನೀವು ತಿದ್ದಲಿಕ್ಕೆ ನಮಗೆ ಎಚ್ಚರಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೀರಿ. ಆದರೆ ನನ್ನ ತಾಯಿಯ, ನಮ್ಮ ತಾಯಿ ಅಂತೀನಿ, ನನ್ನ ತಾಯಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಿ ಅವರ ಒಂದು ಕೊನೆಯ ಒಂದು ಭೂಮಿಯನ್ನು ಬಿಟ್ಟು ಹೋಗ್ತಕ್ಕಂಥ ಸನ್ನಿವೇಶ ಬಂದಾಗ ಅವರು ಎಂದೂ ಸಹ ಮಾಧ್ಯಮಗಳ ಮುಂದೆ ಬಂದವರಲ್ಲ. ಕೆಲವು ಬಾರಿ ನೀವೇ ಅವ್ರನ್ನ ಭಾಳ ಬಾರಿ ಒತ್ತಾಯ ಮಾಡಿ ಕೆಲವು ಅವರಿಂದ ಬಾಯಿನ ತೆಗೆಸಿದ್ದೀರಿ, ಅವರ ನುಡಿ ಮುತ್ತುಗಳನ್ನು ಹೊರಡಿಸಿದ್ದೀರಿ ಕೆಲವು ಸಂದರ್ಭಗಳಲ್ಲಿ. ಅಂಥ ಒಬ್ಬ ತಾಯಿಗೆ 3 ದಿನಗಳ ಕಾಲ ನೀವು ಸಹ ನಾಡಿನ ಜನತೆಗೆ ಅವರ ನಡವಳಿಕೆಗಳ ಬಗ್ಗೆ ಮತ್ತೊಮ್ಮೆ ಏನು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥ ಒಂದು ಪದವನ್ನು ಇವತ್ತು ನೀವು ಬಳಸಿದ್ದೀರಿ. ಹಲವಾರು ಸಾವಿರಾರು ಲಕ್ಷಾಂತರ ಕುಟುಂಬದಲ್ಲೂ ಅವರ ಹೃದಯದಲ್ಲಿ ಆ ತಾಯಿ ಅನ್ನಪೂರ್ಣೇಶ್ವರಿ ಅಂತಕ್ಕಂಥದ್ದು ಇವತ್ತು ಸಹ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಆ ತಾಯಿ ಇವತ್ತು ಈ ಭೂಮಿ ತಾಯಿಯಲ್ಲಿ ಏನು ಬೆರೆತು ಹೋಗಿದ್ದಾರೆ, ಅದರ ಮುಖಾಂತರ ವಿಷ್ಣುಪಾದವೋ ಶಿವಪಾದವೋ ಸೇರಿದ್ದಾರೆ. ಇವತ್ತು ಇಂಥ ಒಂದು 11ನೇ ದಿನದ ಕಾರ್ಯಕ್ರಮದಲ್ಲಿ ಬಹುಶಃ ಆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥ ಒಂದು ಹೆಸರನ್ನು ಪಡೆದು ಇವತ್ತು ಆ ಭೂಮಿ ತಾಯಿಯ ಗರ್ಭದಲ್ಲಿ ಸೇರಿದ್ದಾರೆ. ಅವರಿಗೆ ಒಂದು ಚಿರಶಾಂತಿಯನ್ನು ದೊರಕಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥದ್ದಕ್ಕೆ ನಿಜವಾದ ಅರ್ಥವನ್ನು ಕಲ್ಪಿಸಲಿಕ್ಕೆ ಬಹುಶಃ ಲಕ್ಷಾಂತರ ಜನ ಅವತ್ತಿನ ಕಾರ್ಯಕ್ರಮದಲ್ಲಿ ಅವರ ಒಂದು 11ನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಕ್ಕಂಥದ್ದಕ್ಕೆ ಬರ್ತಕ್ಕಂಥದ್ದೇನಿದೆ, ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ರೀತಿಯ ಯಾರಿಗೂ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸಂತೃಪ್ತಿಯಿಂದ ಅವರಿಗೆ ಅರಸಿ ಹೋಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕುಟುಂಬದಲ್ಲಿ ಚರ್ಚೆ ಮಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಹಲವಾರು ಸ್ನೇಹಿತರುಗಳು ಸಹ ಅದರಲ್ಲಿ ನಮಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ನಾಳೆಯ ದಿನ ನಾವು ಕೂತು ಹಾಲು ತುಪ್ಪದ ಕಾರ್ಯಕ್ರಮ ನಾಳೆ ಏನು ಇದೆ, ಆ ಕಾರ್ಯಕ್ರಮದಲ್ಲಿ ಕೂತು ನಮ್ಮ ಒಂದು ಅಭಿಮಾನಿಗಳು, ಕುಟುಂಬದ ಅಭಿಮಾನಿಗಳು ಸೇರಿ ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮದ ಸಿದ್ಧತೆಗಳಾಗಿ ನಮ್ಮ ತಾಯಿಗೆ 11ನೇ ದಿನದ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಎಲ್ಲ ರೀತಿಯ ಶಾಂತಿ ದೊರಕಬೇಕು, ಅವರಿಗೆ ಎಲ್ಲ ರೀತಿಯ ಒಂದು ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತೇವೆ.
ಅದು ಮುಂದೆ ನಿಮ್ಗೆ 11ನೇ ತಾರೀಕು ಅದನ್ನು ಹೇಳ್ತೇವೆ. ಅದು ಸ್ಮಾರಕ ಅಂದರೆ ಬರೀ ಸ್ಮಾರಕ ಮಾಡ್ತಕ್ಕಂಥದ್ದಲ್ಲ, ಅದು ನಿಮ್ಗೆ 11ನೇ ತಾರೀಕಿನಂದು ಈ ಒಂದು ಸ್ಥಳದ ಉದ್ದೇಶ ಅದು ರಂಗನಾಥ ಸ್ವಾಮಿ ಅವತ್ತು ಎಲ್ಲ ವಿಷಯಗಳು ನಿಮ್ಮ ಮುಂದೆ ಇಡ್ತೇವೆ. ಅವತ್ತು ಎಲ್ಲ ವಿಷಯಗಳು ನಿಮ್ಮ ಮುಂದೆ ಇಡ್ತೇವೆ. ಸರ್ ಮಹಾನ್ ದೈವಭಕ್ತಿ ಆಗಿದ್ರು ಸರ್, ಮಹಾನ್ ಇದು ತಾತ್ಕಾಲಿಕವಾಗಿ ಮಳೆ ಬರ್ತಕ್ಕಂಥದ್ದು ಅವರ ಸಮಾಧಿಗೇನಿದೆ, ನಾವು ಯಾವುದೇ ಇನ್ನೂ ಕಾರ್ಯಕ್ರಮ ಪ್ರಾರಂಭ ಮಾಡಿಲ್ಲ. ಅದಕ್ಕೆ ಟೆಂಪರರಿಯಾಗಿ ಒಂದು ಮಳೆ ನೀರು ಬಿದ್ದು ಇದು ಯಾವುದು ಸಮಸ್ಯೆ ಎಲ್ಲ ಆಗೋದು ಬೇಡ ಅಂತಕ್ಕಂಥ ದೃಷ್ಟಿಯಿಂದ ಟೆಂಪರರಿ ಪ್ರೋಸೆಸ್ಸಲ್ಲಿ ಮಾಡ್ತಾ ಇದ್ದೇವೆ. ಅದು ಮುಂದೆ ನಿಮ್ಗೆ 11ನೇ ತಾರೀಕಿನಂದು ಎಲ್ಲ ಚಿತ್ರಣ ಕೊಡ್ತೀವಿ. ಯಾವ ರೀತಿ ಇಲ್ಲಿಂದ ಲಕ್ಷಾಂತರ ಕುಟುಂಬಗಳ ಬದುಕಿಗೆ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಸರ್ ಈಗ ಮಹಾನ್ ದೈವಭಕ್ತಿ ಆಗಿದ್ರು ಚೆನ್ನಮ್ಮನವರು. ಅವರು ಹೆಚ್ಚು ಸಮಯನ ದೇವರ ಕೋಣೆಯಲ್ಲೇ ಎಲ್ಲರ ಶ್ರೇಯಾಭಿವೃದ್ಧಿಗಾಗಿ ಎಲ್ಲ ಕಳೆದಂಥವ್ರು. ಈಗ ನಿಮ್ಮ ಆಸೆಯಂತೆ, ಕುಟುಂಬದ ಆಸೆಯಂತೆ ಮಾಣಿಕೆರೆ ರಂಗನಾಥ ಸ್ವಾಮಿಯ ಸನ್ನಿಧಿ ತಪ್ಪಲಲ್ಲಾಗಿದೆ. ಆ ಒಂದು ಅವರಿಗೊಂದು ಶಾಂತಿ, ಆ ಥರದ ನಿಮ್ಮ ಉದ್ದೇಶ ಏನು? ಇಲ್ಲ, ಇದು ಈ ಒಂದು ಪ್ರಪಂಚ ಇರುವವರಿಗೆ ಅವರಿಬ್ಬರ ಒಂದು ಸೇವೆ ಏನಿದೆ, ಈ ನಾಡಿಗೆ ಹಲವಾರು ಕುಟುಂಬಗಳಿಗೆ ಅವರಿಬ್ಬರಿಂದ ನಮ್ಮ ತಂದೆ ಇರ್ಬೋದು, ನಮ್ಮ ತಾಯಿಯ ಅವರ ಒಂದು ರೀತಿಯ ಸೇವೆ, ನಮ್ಮ ತಂದೆಯವರ ಸೇವೆ ಒಂದು ರೀತಿ ಇರತಕ್ಕಂಥದ್ದು. ಅವರಿಬ್ಬರ ಹೆಸರು ಯಾವ ರೀತಿ ಚಿರಸ್ಥಾಯಿಯಾಗಿ ಈ ಒಂದು ಭಾಗದಿಂದ ದೇಶಕ್ಕೆ ಕೊಡುಗೆ ಕೊಡಬೇಕು, ದೇಶದ ಜನತೆಗೆ ಅನುಕೂಲ ಆಗಬೇಕು. ಮತ್ತು ಈ ಸ್ಥಳ ಯಾವಾಗಲೂ ಅತ್ಯಂತ ಪಾವಿತ್ರ್ಯತೆಯಿಂದ ಹೊಂದಿ ನಮ್ಮ ಹಿಂದೂ ಸಂಸ್ಕೃತಿ ಇರ್ಬೋದು ಮತ್ತು ಈಗಿನ ಒಂದು ಸಂಸ್ಕೃತಿಗಳೇನಿದೆ, ಆ ಒಂದು ಸಂಸ್ಕೃತಿ ಒಂದು ಭಾಗದಲ್ಲಿ ದಾರಿ ತಪ್ಪಿರ್ತಕ್ಕಂಥದ್ದಿದೆ. ಆದರೆ ನಮ್ಮ ಹಳೆಯ ಸಂಸ್ಕೃತಿಗಳು ಉಳಿಬೇಕು. ಆ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಒಂದು ಕುಟುಂಬದಲ್ಲಿ ಕೂತು ಚರ್ಚೆ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಸಹೋದರರು ರೇವಣ್ಣ ಅವರು, ಬಾಲಕೃಷ್ಣ ಅವರು, ಡಾಕ್ಟರ್ ರಮೇಶ್ ಅವರು, ಅವರ ಎಲ್ಲರ ಸಹಕಾರ, ಅವರೊಂದಿಗೆ ನಾವು ಕೂತು ನಾವು 4 ಜನ ಮತ್ತು ನಮ್ಮ ತಂಗಿಯರು ಇಬ್ಬರಿದ್ದಾರೆ, ಅಳಿಯಂದಿರಿದ್ದಾರೆ ಇಬ್ಬರು. ನಾನು ಇಬ್ಬರು ತಂಗಿರು ಅಂತ ಹೇಳಲ್ಲ, 4 ಜನ ತಂಗಿರಿದ್ದಾರೆ ನಮಗೆ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಇಬ್ಬರು ಮಕ್ಕಳು, ಸಣ್ಣ ಮಕ್ಕಳಲ್ಲಿ ಅವರೇನು ನಾವು ಬೆಳೆಸಿದ್ದೇವೆ ಕುಟುಂಬದಲ್ಲಿ. ಎಲ್ಲರೂ ಜೊತೆಗೂಡಿ ನಾವು ನಮ್ಮ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥ ಹಲವಾರು ನಮ್ಮ ತಂದೆಯವರ ಬಗ್ಗೆ, ಅವರ ತಂದೆ ಅಂತಕ್ಕಂಥ ಭಾವನೆಯಿಂದ ಇರತಕ್ಕಂಥ ಹಲವಾರು ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರಿದ್ದಾರೆ. ಎಲ್ಲರ ಜೊತೆಗೂಡಿ ಈ ಸ್ಥಳ ಮುಂದೆ ಯಾವ ರೀತಿ ಬೆಳಿಬೇಕು, ಇದು ಭೂಮಿ ಇರೋವರೆಗೆ ಯಾವ ರೀತಿಯಲ್ಲಿ ಇದು ಈ ಸ್ಥಳದಿಂದ ಎಲ್ಲರಿಗೂ ಒಂದು ಬದುಕಿಗೆ ದಾರಿ ಆಗಬೇಕು, ಅದೆಲ್ಲದ ಒಂದು ಚಿತ್ರಣವನ್ನು ಕುಟುಂಬದಲ್ಲಿ ನಾವು 4 ಜನ ಬ್ರದರ್ಸ್ ಸೇರಿ ಮಾಡಿದ್ದೇವೆ. ಅದನ್ನು 11ನೇ ತಾರೀಕಿನಂದು ನಿಮಗೆ ವಿವರವಾದಂಥ ಒಂದು ಎಲ್ಲ ವಿಷಯಗಳನ್ನು ಕೊಡ್ತೀನಿ. ನಾಡಿನ ಜನತೆಗೆ ಅದು ಯಾರಿಗೇ ಆಗಲಿ ಈ ಒಂದು ವಿಷಯದಲ್ಲಿ ಯಾವುದೇ ರಾಜಕೀಯದ ಒತ್ತಡಗಳಿರಬಾರ್ದು, ರಾಜಕೀಯದ ದ್ವೇಷ ಇರಬಾರ್ದು. ಈ ಜಾಗ ಒಂದು ಅತ್ಯಂತ ಪಕ್ಕಿದ್ರೆ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಯಾತಕ್ಕಿದನ್ನು ಆರಿಸಿದ್ದೇವೆ ಕುಟುಂಬದಲ್ಲಿ. ಇದು ಎಲ್ಲರಿಗೂ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಈ ಸ್ಥಳ ಇರಬೇಕು. ಅದರಿಂದ ಇಲ್ಲಿ ರಾಜಕೀಯದ ಪ್ರಶ್ನೆ ಇಲ್ಲ. ಇಲ್ಲಿ ಬರ್ತಕ್ಕಂಥವರು ಯಾವುದೇ ರಾಜಕೀಯದ ಹಂಗಿಲ್ಲದೆ ಯಾರು ಬೇಕಾದರೂ ಈ ಸ್ಥಳದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಬರ್ಬೋದು. ಈ ಸ್ಥಳದಿಂದ ಅನುಕೂಲಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.